ಕೇಳಿದ್ರಿ ಕತೆನ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ರೊಕ್ಕ ಇಲ್ವಪ್ಪ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ. ಖಾಸಗಿ ಕಂಪ್ನಿ ಹೊಂದಿರುವಂಥ ಕ್ರಿಕೆಟಿಗ ತನ್ನದೇ ಆದಂಥ ಒಂದು ಖಾಸಗಿ ಕಂಪ್ನಿಯನ್ನು ರಾಬಿನ್ ಉತ್ತಪ್ಪ ಹೊಂದಿದ್ದಾರೆ. ಖಾಸಗಿ ಕಂಪ್ನಿ ನೇಮ್ ಏನು ಗೊತ್ತಾ? ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಹಲವಾರು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ತಮ್ಮದೇ ಕಂಪನಿಯ ಉದ್ಯೋಗಿಗಳಿಗೆ PF ಹಣ ನೀಡ್ತಾ ಇಲ್ವಾ ರಾಬಿನ್ ಉತ್ತಪ್ಪ? ಹಾಗಾದರೆ ಒಂದಿಷ್ಟು ಹಣ PF ಅಂತೇಳಿ ಸ್ಯಾಲ್ರಿಲಿ ಕಟ್ಟಾಗಿರುತ್ತೆ. ಆ ಹಣವನ್ನು ಇವರು ಯಾಕೆ ನೀಡ್ತಿಲ್ಲ? ಅದನ್ನು ಹಾಗೆ ಹೋಲ್ಡ್ ಮಾಡಿರೋದು ಯಾಕೆ? ಉದ್ಯೋಗಿಗಳಿಗೆ PF ಪಾವತಿ ಮಾಡದೆ ವಂಚಿಸಿರುವಂಥ ಆರೋಪವನ್ನು ಶ್ರೇಷ್ಠ ಕ್ರಿಕೆಟರಿಗೆ ತಮ್ಮ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಬೇಕಿತ್ತ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಅಷ್ಟೊಂದು ಹೆಸರು ಗಳಿಸಿ ಈ ರೀತಿಯಾದಂಥ ಒಂದು ಆರೋಪ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೆ 23 ಲಕ್ಷ ವಂಚನೆಯ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ತೆರಿಗೆ ಹಣವನ್ನು ಹಾಗಾದರೆ ರಾಬಿನ್ ಉತ್ತಪ್ಪ ಸರ್ಕಾರ ಕಟ್ಟಿಲ್ವಾ? ರಾಬಿನ್ ಉತ್ತಪ್ಪ ವಿರುದ್ಧ PFO ಕಮಿಷನಲ್ಲಿ ಪ್ರಕರಣ ದಾಖಲಾಗೋಗಿದೆ. ಈಗ ಅಷ್ಟು ಮಾತ್ರ ಅಲ್ಲ, ಪ್ರಕರಣ ಮಾತ್ರ ಅಲ್ಲ, ನೋಟಿಸ್ ಕೂಡ ನೀಡಿದ್ದಾರೆ. ನೋಟಿಸ್ ನೀಡಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ರಾಬಿನ್. ಭಾರತ ದೇಶದಲ್ಲಿ ಅವರು ಇಲ್ಲವೇ ಇಲ್ಲ, ದುಬೈನಲ್ಲಿದ್ದಾರೆ. ಹೀಗಾಗಿ ರಾಬಿನ್ ಬಂಧನಕ್ಕೆ ಪೊಲೀಸರು ವಾರಂಟ್ ಜಾರಿ ಮಾಡಿದ್ದಾರೆ. ಸೊ ಹಾಗಾದರೆ ಏನಾಗಬಹುದು ರಾಬಿನ್ ಉತ್ತಪ್ಪ ಕೇಸ್? ದುಬೈಯಿಂದ ಅವರಲ್ಲಿ ಕರೆಸ್ಬೋದಾ? ಉದ್ಯೋಗಿಗಳಿಗೆ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬಹುದಾ? ಇವೆಲ್ಲನೂ ಕೂಡ ಕಾದು ನೋಡಬೇಕಾಗುತ್ತೆ. ಕೇಳಿದ್ರಿ ಕತೆನ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ರೊಕ್ಕ ಇಲ್ವಪ್ಪ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ. ಖಾಸಗಿ ಕಂಪ್ನಿ ಹೊಂದಿರುವಂಥ ಕ್ರಿಕೆಟಿಗ ತನ್ನದೇ ಆದಂಥ ಒಂದು ಖಾಸಗಿ ಕಂಪ್ನಿಯನ್ನು ರಾಬಿನ್ ಉತ್ತಪ್ಪ ಹೊಂದಿದ್ದಾರೆ. ಖಾಸಗಿ ಕಂಪ್ನಿ ನೇಮ್ ಏನು ಗೊತ್ತಾ? ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಹಲವಾರು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ತಮ್ಮದೇ ಕಂಪನಿಯ ಉದ್ಯೋಗಿಗಳಿಗೆ PF ಹಣ ನೀಡ್ತಾ ಇಲ್ವಾ ರಾಬಿನ್ ಉತ್ತಪ್ಪ? ಹಾಗಾದರೆ ಒಂದಿಷ್ಟು ಹಣ PF ಅಂತೇಳಿ ಸ್ಯಾಲ್ರಿಲಿ ಕಟ್ಟಾಗಿರುತ್ತೆ. ಆ ಹಣವನ್ನು ಇವರು ಯಾಕೆ ನೀಡ್ತಿಲ್ಲ? ಅದನ್ನು ಹಾಗೆ ಹೋಲ್ಡ್ ಮಾಡಿರೋದು ಯಾಕೆ? ಉದ್ಯೋಗಿಗಳಿಗೆ PF ಪಾವತಿ ಮಾಡದೆ ವಂಚಿಸಿರುವಂಥ ಆರೋಪವನ್ನು ಶ್ರೇಷ್ಠ ಕ್ರಿಕೆಟರಿಗೆ ತಮ್ಮ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಬೇಕಿತ್ತ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಅಷ್ಟೊಂದು ಹೆಸರು ಗಳಿಸಿ ಈ ರೀತಿಯಾದಂಥ ಒಂದು ಆರೋಪ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೆ 23 ಲಕ್ಷ ವಂಚನೆಯ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ತೆರಿಗೆ ಹಣವನ್ನು ಹಾಗಾದರೆ ರಾಬಿನ್ ಉತ್ತಪ್ಪ ಸರ್ಕಾರ ಕಟ್ಟಿಲ್ವಾ? ರಾಬಿನ್ ಉತ್ತಪ್ಪ ವಿರುದ್ಧ PFO ಕಮಿಷನಲ್ಲಿ ಪ್ರಕರಣ ದಾಖಲಾಗೋಗಿದೆ. ಈಗ ಅಷ್ಟು ಮಾತ್ರ ಅಲ್ಲ, ಪ್ರಕರಣ ಮಾತ್ರ ಅಲ್ಲ, ನೋಟಿಸ್ ಕೂಡ ನೀಡಿದ್ದಾರೆ. ನೋಟಿಸ್ ನೀಡಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ರಾಬಿನ್. ಭಾರತ ದೇಶದಲ್ಲಿ ಅವರು ಇಲ್ಲವೇ ಇಲ್ಲ, ದುಬೈನಲ್ಲಿದ್ದಾರೆ. ಹೀಗಾಗಿ ರಾಬಿನ್ ಬಂಧನಕ್ಕೆ ಪೊಲೀಸರು ವಾರಂಟ್ ಜಾರಿ ಮಾಡಿದ್ದಾರೆ. ಸೊ ಹಾಗಾದರೆ ಏನಾಗಬಹುದು ರಾಬಿನ್ ಉತ್ತಪ್ಪ ಕೇಸ್? ದುಬೈಯಿಂದ ಅವರಲ್ಲಿ ಕರೆಸ್ಬೋದಾ? ಉದ್ಯೋಗಿಗಳಿಗೆ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬಹುದಾ? ಇವೆಲ್ಲನೂ ಕೂಡ ಕಾದು ನೋಡಬೇಕಾಗುತ್ತೆ. ಕೇಳಿದ್ರಿ ಕತೆನ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ರೊಕ್ಕ ಇಲ್ವಪ್ಪ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ. ಖಾಸಗಿ ಕಂಪ್ನಿ ಹೊಂದಿರುವಂಥ ಕ್ರಿಕೆಟಿಗ ತನ್ನದೇ ಆದಂಥ ಒಂದು ಖಾಸಗಿ ಕಂಪ್ನಿಯನ್ನು ರಾಬಿನ್ ಉತ್ತಪ್ಪ ಹೊಂದಿದ್ದಾರೆ. ಖಾಸಗಿ ಕಂಪ್ನಿ ನೇಮ್ ಏನು ಗೊತ್ತಾ? ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಹಲವಾರು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ತಮ್ಮದೇ ಕಂಪನಿಯ ಉದ್ಯೋಗಿಗಳಿಗೆ PF ಹಣ ನೀಡ್ತಾ ಇಲ್ವಾ ರಾಬಿನ್ ಉತ್ತಪ್ಪ? ಹಾಗಾದರೆ ಒಂದಿಷ್ಟು ಹಣ PF ಅಂತೇಳಿ ಸ್ಯಾಲ್ರಿಲಿ ಕಟ್ಟಾಗಿರುತ್ತೆ. ಆ ಹಣವನ್ನು ಇವರು ಯಾಕೆ ನೀಡ್ತಿಲ್ಲ? ಅದನ್ನು ಹಾಗೆ ಹೋಲ್ಡ್ ಮಾಡಿರೋದು ಯಾಕೆ? ಉದ್ಯೋಗಿಗಳಿಗೆ PF ಪಾವತಿ ಮಾಡದೆ ವಂಚಿಸಿರುವಂಥ ಆರೋಪವನ್ನು ಶ್ರೇಷ್ಠ ಕ್ರಿಕೆಟರಿಗೆ ತಮ್ಮ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಬೇಕಿತ್ತ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಅಷ್ಟೊಂದು ಹೆಸರು ಗಳಿಸಿ ಈ ರೀತಿಯಾದಂಥ ಒಂದು ಆರೋಪ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೆ 23 ಲಕ್ಷ ವಂಚನೆಯ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ತೆರಿಗೆ ಹಣವನ್ನು ಹಾಗಾದರೆ ರಾಬಿನ್ ಉತ್ತಪ್ಪ ಸರ್ಕಾರ ಕಟ್ಟಿಲ್ವಾ? ರಾಬಿನ್ ಉತ್ತಪ್ಪ ವಿರುದ್ಧ PFO ಕಮಿಷನಲ್ಲಿ ಪ್ರಕರಣ ದಾಖಲಾಗೋಗಿದೆ. ಈಗ ಅಷ್ಟು ಮಾತ್ರ ಅಲ್ಲ, ಪ್ರಕರಣ ಮಾತ್ರ ಅಲ್ಲ, ನೋಟಿಸ್ ಕೂಡ ನೀಡಿದ್ದಾರೆ. ನೋಟಿಸ್ ನೀಡಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ರಾಬಿನ್. ಭಾರತ ದೇಶದಲ್ಲಿ ಅವರು ಇಲ್ಲವೇ ಇಲ್ಲ, ದುಬೈನಲ್ಲಿದ್ದಾರೆ. ಹೀಗಾಗಿ ರಾಬಿನ್ ಬಂಧನಕ್ಕೆ ಪೊಲೀಸರು ವಾರಂಟ್ ಜಾರಿ ಮಾಡಿದ್ದಾರೆ. ಸೊ ಹಾಗಾದರೆ ಏನಾಗಬಹುದು ರಾಬಿನ್ ಉತ್ತಪ್ಪ ಕೇಸ್? ದುಬೈಯಿಂದ ಅವರಲ್ಲಿ ಕರೆಸ್ಬೋದಾ? ಉದ್ಯೋಗಿಗಳಿಗೆ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬಹುದಾ? ಇವೆಲ್ಲನೂ ಕೂಡ ಕಾದು ನೋಡಬೇಕಾಗುತ್ತೆ. ಕೇಳಿದ್ರಿ ಕತೆನ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ರೊಕ್ಕ ಇಲ್ವಪ್ಪ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ. ಖಾಸಗಿ ಕಂಪ್ನಿ ಹೊಂದಿರುವಂಥ ಕ್ರಿಕೆಟಿಗ ತನ್ನದೇ ಆದಂಥ ಒಂದು ಖಾಸಗಿ ಕಂಪ್ನಿಯನ್ನು ರಾಬಿನ್ ಉತ್ತಪ್ಪ ಹೊಂದಿದ್ದಾರೆ. ಖಾಸಗಿ ಕಂಪ್ನಿ ನೇಮ್ ಏನು ಗೊತ್ತಾ? ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ
ಹಲವಾರು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ತಮ್ಮದೇ ಕಂಪನಿಯ ಉದ್ಯೋಗಿಗಳಿಗೆ ಪಿ ಎಫ್ ಹಣ ನೀಡ್ತಾ ಇಲ್ವಾ ರಾಬಿನ್ ಉತ್ತಪ್ಪ? ಹಾಗಾದರೆ ಒಂದಿಷ್ಟು ಹಣ ಪಿ ಎಫ್ ಅಂತೇಳಿ ಸ್ಯಾಲ್ರಿಲಿ ಕಟ್ಟಾಗಿರುತ್ತೆ, ಆ ಹಣವನ್ನು ಇವರು ಯಾಕೆ ನೀಡ್ತಿಲ್ಲ? ಅದನ್ನು ಹಾಗೆ ಹೋಲ್ಡ್ ಮಾಡಿರೋದು ಯಾಕೆ? ಉದ್ಯೋಗಿಗಳಿಗೆ ಪಿ ಎಫ್ ಪಾವತಿ ಮಾಡದೆ ವಂಚಿಸಿರುವಂಥ ಆರೋಪವನ್ನು ಶ್ರೇಷ್ಠ ಕ್ರಿಕೆಟರಿಗೆ ತಮ್ಮ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಬೇಕಿತ್ತ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಅಷ್ಟೊಂದು ಹೆಸರು ಗಳಿಸಿ ಈ ರೀತಿಯಾದಂಥ ಒಂದು ಆರೋಪ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೆ 23 ಲಕ್ಷ ವಂಚನೆಯ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ತೆರಿಗೆ ಹಣವನ್ನು ಹಾಗಾದರೆ ರಾಬಿನ್ ಉತ್ತಪ್ಪ ಸರ್ಕಾರ ಕಟ್ಟಿಲ್ವಾ? ರಾಬಿನ್ ಉತ್ತಪ್ಪ ವಿರುದ್ಧ ಪಿ ಎಫ್ ಒ ಕಮಿಷನಲ್ಲಿ ಪ್ರಕರಣ ದಾಖಲಾಗೋಗಿದೆ ಈಗ. ಅಷ್ಟು ಮಾತ್ರ ಅಲ್ಲ, ಪ್ರಕರಣ ಮಾತ್ರ ಅಲ್ಲ, ನೋಟಿಸ್ ಕೂಡ ನೀಡಿದ್ದಾರೆ. ನೋಟಿಸ್ ನೀಡಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ರಾಬಿನ್. ಭಾರತ ದೇಶದಲ್ಲಿ ಅವರು ಇಲ್ಲವೇ ಇಲ್ಲ, ದುಬೈನಲ್ಲಿದ್ದಾರೆ. ಹೀಗಾಗಿ ರಾಬಿನ್ ಬಂಧನಕ್ಕೆ ಪೊಲೀಸರು ವಾರಂಟ್ ಜಾರಿ ಮಾಡಿದ್ದಾರೆ. ಸೊ ಹಾಗಾದರೆ ಏನಾಗಬಹುದು ರಾಬಿನ್ ಉತ್ತಪ್ಪ ಕೇಸ್? ದುಬೈಯಿಂದ ಅವರಲ್ಲಿ ಕರೆಸ್ಬೋದಾ? ಉದ್ಯೋಗಿಗಳಿಗೆ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬಹುದಾ? ಇವೆಲ್ಲನೂ ಕೂಡ ಕಾದು ನೋಡಬೇಕಾಗುತ್ತೆ. ಕೇಳಿದ್ರಿ ಕಥೆನ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ರೊಕ್ಕ ಇಲ್ವಪ್ಪ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ. ಖಾಸಗಿ ಕಂಪ್ನಿ ಹೊಂದಿರುವಂಥ ಕ್ರಿಕೆಟಿಗ ತನ್ನದೇ ಆದಂಥ ಒಂದು ಖಾಸಗಿ ಕಂಪ್ನಿಯನ್ನು ರಾಬಿನ್ ಉತ್ತಪ್ಪ ಹೊಂದಿದ್ದಾರೆ. ಖಾಸಗಿ ಕಂಪ್ನಿ ನೇಮ್ ಏನು ಗೊತ್ತಾ? ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಹಲವಾರು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ತಮ್ಮದೇ ಕಂಪನಿಯ ಉದ್ಯೋಗಿಗಳಿಗೆ ಪಿ ಎಫ್ ಹಣ ನೀಡ್ತಾ ಇಲ್ವಾ ರಾಬಿನ್ ಉತ್ತಪ್ಪ? ಹಾಗಾದರೆ ಒಂದಿಷ್ಟು ಹಣ ಪಿ ಎಫ್ ಅಂತೇಳಿ ಸ್ಯಾಲ್ರಿಲಿ ಕಟ್ಟಾಗಿರುತ್ತೆ, ಆ ಹಣವನ್ನು ಇವರು ಯಾಕೆ ನೀಡ್ತಿಲ್ಲ? ಅದನ್ನು ಹಾಗೆ ಹೋಲ್ಡ್ ಮಾಡಿರೋದು ಯಾಕೆ? ಉದ್ಯೋಗಿಗಳಿಗೆ ಪಿ ಎಫ್ ಪಾವತಿ ಮಾಡದೆ ವಂಚಿಸಿರುವಂಥ ಆರೋಪವನ್ನು ಶ್ರೇಷ್ಠ ಕ್ರಿಕೆಟರಿಗೆ ತಮ್ಮ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಬೇಕಿತ್ತ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಅಷ್ಟೊಂದು ಹೆಸರು ಗಳಿಸಿ ಈ ರೀತಿಯಾದಂಥ ಒಂದು ಆರೋಪ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೆ 23 ಲಕ್ಷ ವಂಚನೆಯ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ತೆರಿಗೆ ಹಣವನ್ನು ಹಾಗಾದರೆ ರಾಬಿನ್ ಉತ್ತಪ್ಪ ಸರ್ಕಾರ ಕಟ್ಟಿಲ್ವಾ? ರಾಬಿನ್ ಉತ್ತಪ್ಪ ವಿರುದ್ಧ ಪಿ ಎಫ್ ಒ ಕಮಿಷನಲ್ಲಿ ಪ್ರಕರಣ ದಾಖಲಾಗೋಗಿದೆ ಈಗ. ಅಷ್ಟು ಮಾತ್ರ ಅಲ್ಲ, ಪ್ರಕರಣ ಮಾತ್ರ ಅಲ್ಲ, ನೋಟಿಸ್ ಕೂಡ ನೀಡಿದ್ದಾರೆ. ನೋಟಿಸ್ ನೀಡಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ರಾಬಿನ್. ಭಾರತ ದೇಶದಲ್ಲಿ ಅವರು ಇಲ್ಲವೇ ಇಲ್ಲ, ದುಬೈನಲ್ಲಿದ್ದಾರೆ. ಹೀಗಾಗಿ ರಾಬಿನ್ ಬಂಧನಕ್ಕೆ ಪೊಲೀಸರು ವಾರಂಟ್ ಜಾರಿ ಮಾಡಿದ್ದಾರೆ. ಸೊ ಹಾಗಾದರೆ ಏನಾಗಬಹುದು ರಾಬಿನ್ ಉತ್ತಪ್ಪ ಕೇಸ್? ದುಬೈಯಿಂದ ಅವರಲ್ಲಿ ಕರೆಸ್ಬೋದಾ? ಉದ್ಯೋಗಿಗಳಿಗೆ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬಹುದಾ? ಇವೆಲ್ಲನೂ ಕೂಡ ಕಾದು ನೋಡಬೇಕಾಗುತ್ತೆ. ಕೇಳಿದ್ರಿ ಕಥೆನ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ರೊಕ್ಕ ಇಲ್ವಪ್ಪ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ. ಖಾಸಗಿ ಕಂಪ್ನಿ ಹೊಂದಿರುವಂಥ ಕ್ರಿಕೆಟಿಗ ತನ್ನದೇ ಆದಂಥ ಒಂದು ಖಾಸಗಿ ಕಂಪ್ನಿಯನ್ನು ರಾಬಿನ್ ಉತ್ತಪ್ಪ ಹೊಂದಿದ್ದಾರೆ. ಖಾಸಗಿ ಕಂಪ್ನಿ ನೇಮ್ ಏನು ಗೊತ್ತಾ? ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಹಲವಾರು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ತಮ್ಮದೇ ಕಂಪನಿಯ ಉದ್ಯೋಗಿಗಳಿಗೆ ಪಿ ಎಫ್ ಹಣ ನೀಡ್ತಾ ಇಲ್ವಾ ರಾಬಿನ್ ಉತ್ತಪ್ಪ? ಹಾಗಾದರೆ ಒಂದಿಷ್ಟು ಹಣ ಪಿ ಎಫ್ ಅಂತೇಳಿ ಸ್ಯಾಲ್ರಿಲಿ ಕಟ್ಟಾಗಿರುತ್ತೆ, ಆ ಹಣವನ್ನು ಇವರು ಯಾಕೆ ನೀಡ್ತಿಲ್ಲ? ಅದನ್ನು ಹಾಗೆ ಹೋಲ್ಡ್ ಮಾಡಿರೋದು ಯಾಕೆ? ಉದ್ಯೋಗಿಗಳಿಗೆ ಪಿ ಎಫ್ ಪಾವತಿ ಮಾಡದೆ ವಂಚಿಸಿರುವಂಥ ಆರೋಪವನ್ನು ಶ್ರೇಷ್ಠ ಕ್ರಿಕೆಟರಿಗೆ ತಮ್ಮ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಬೇಕಿತ್ತ ರಾಬಿನ್ ಉತ್ತಪ್ಪ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಅಷ್ಟೊಂದು ಹೆಸರು ಗಳಿಸಿ ಈ ರೀತಿಯಾದಂಥ ಒಂದು ಆರೋಪ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೆ 23 ಲಕ್ಷ ವಂಚನೆಯ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ತೆರಿಗೆ ಹಣವನ್ನು ಹಾಗಾದರೆ ರಾಬಿನ್ ಉತ್ತಪ್ಪ ಸರ್ಕಾರ ಕಟ್ಟಿಲ್ವಾ? ರಾಬಿನ್ ಉತ್ತಪ್ಪ ವಿರುದ್ಧ ಪಿ ಎಫ್ ಒ ಕಮಿಷನಲ್ಲಿ ಪ್ರಕರಣ ದಾಖಲಾಗೋಗಿದೆ ಈಗ. ಅಷ್ಟು ಮಾತ್ರ ಅಲ್ಲ, ಪ್ರಕರಣ ಮಾತ್ರ ಅಲ್ಲ, ನೋಟಿಸ್ ಕೂಡ ನೀಡಿದ್ದಾರೆ. ನೋಟಿಸ್ ನೀಡಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ರಾಬಿನ್. ಭಾರತ ದೇಶದಲ್ಲಿ ಅವರು ಇಲ್ಲವೇ ಇಲ್ಲ, ದುಬೈನಲ್ಲಿದ್ದಾರೆ. ಹೀಗಾಗಿ ರಾಬಿನ್ ಬಂಧನಕ್ಕೆ ಪೊಲೀಸರು ವಾರಂಟ್ ಜಾರಿ ಮಾಡಿದ್ದಾರೆ. ಸೊ ಹಾಗಾದರೆ ಏನಾಗಬಹುದು ರಾಬಿನ್ ಉತ್ತಪ್ಪ